ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇತ್ತೀಚೆಗೆ ನಮ್ಮ ಪತ್ರಕರ್ತರು ವಿಶೇಷವಾಗಿ ಜಾಗೃತಿ ಮೂಡಿದಿನೋ ಅಥವಾ ಒಂದು ಹೊಸ ಹುಮ್ಮಸ್ಸು ಬಂದಿದ್ದೀನೋ ನೋಡ್ಬೇಕಾಗಿದೆ. ಯಾಕಂತಂದ್ರೆ ನಮ್ಮ ಬಾಪುಗೌಡ ಪಾಟೀಲ್ ಒಂದು 2-3 ಫ್ಯಾಕ್ಟ್ರಿಗಳ ಬಗ್ಗೆ ಭಾಳಷ್ಟು ಸ್ಟ್ರಿಂಗ್ ಆಪರೇಷನ್ ಅಂತೀವಿ ನಾವು, ವಿತ್ ಡಾಕ್ಯುಮೆಂಟ್ರಿ ವಿಶೇಷವಾಗಿ ಒತ್ತು ಕೊಟ್ಟು ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಶುಗರ್ ಲಾಬಿ ಜನ ಅಂತೇಳಿ. ಯಾಕಂದರೆ ಯಾರೂ ಇರ್ಬೋದು ಅವರು ಇಲ್ಲೇ ಈ ಒಂದು ಶುಗರ್ ಲಾಬಿ ಮಾಡುವಂಥ ರಾಜಕೀಯ ಜನ ಭೂಮಿಯನ್ನು ತೆಗೆದುಕೊಳ್ಳೋದು ಹಿಡ್ಕೊಂಡು ರೈತರ ಕಬ್ಬಿನ ಬೆಲೆ ಕೊಡುವವರೆಗೇನು ಅನ್ಯಾಯಗಳ ಮೇಲೆ ಅನ್ಯಾಯ ಮಾಡ್ತಾ ಇರ್ತಾರೆ. ಅದೇ ಕಾಲಕ್ಕೆ ನಿಸರ್ಗದ ಮೇಲೆ ಸಹಿತ ಇವ್ರನ್ನ ದಾಳಿ ಆಗ್ತಾಯಿದೆ. ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಯಾವುದೇ ಇಂಡಸ್ಟ್ರಿ, ಈಗಂತ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಕರ್ನಾಟಕದಲ್ಲೇ ವಿಶೇಷವಾಗಿ ಇವರೆಲ್ಲರೂ ರೈತರಿಗೆ ಒಳ್ಳೇದು ಮಾಡ್ತಾರೆ, ಒಳ್ಳೆ ರೇಟ್ ಕೊಡ್ತಾರೆ ಮತ್ತು ಅನೇಕರು ಉದ್ಯೋಗ ಕೊಡ್ತಾರೆ ಅಂತ ನಾವೆಲ್ಲ ಭಾವಿಸ್ತಾ ಇರ್ತೀವಿ. ಆದರೆ ಇದನ್ನು ಕಟ್ಟು ಮುಂದೆ ಏನೇನು ಮಾಡ್ತಾರೆ ಅನ್ನೋದಕ್ಕೆ ಒಂದು 2-3 ಎಕ್ಸಾಂಪಲ್ಗಳನ್ನು ನಮ್ಮ ಬಾಪುಗೌಡರು ಹೊರತೆಗೆದ್ರು. ಅದರಲ್ಲೂ ಮುಖ್ಯವಾಗಿ ಒಂದು ಹುಣಸಾಳು ಫ್ಯಾಕ್ಟ್ರಿ ಇರ್ಬೋದು, ಅದೊಂದಲ್ಲ ಹೆಚ್ಚು ಕಡಿಮೆ ಎಲ್ಲ ಫ್ಯಾಕ್ಟ್ರಿಗಳು ಅದು ತಮ್ಮ ಹೊಲಸನ್ನು ತಮ್ಮಲ್ಲಿ ತಯಾರಾದಂಥ ಏನು ಮಳ್ಳಿ ಇರ್ತದೆ ಮತ್ತೇನು ಇರ್ತದೆ ಮಾರ್ಕೊಳ್ತಾರೆ. ಆಮದು ಬೇರೆ ಆದರೂ ಕೆಲವೊಂದು ಅದರಲ್ಲಿ ಉಳಿದಂಥ ತ್ಯಾಜ್ಯ ವಸ್ತುಗಳನ್ನು ನಿಸರ್ಗದಲ್ಲಿ ಬಿಡುವಂಥದ್ದು ಅದನ್ನೆಲ್ಲ ಈ ಹಿಂದಿನ ಎಪಿಸೋಡಲ್ಲೂ ಮಾತಾಡಿದ್ವಿ, ಈಗೂ ಮಾತಾಡ್ತಿದ್ದೀವಿ. ಅದ್ರ ಜೊತೆಗೆ ಈ ಶುಗರ್ ಫ್ಯಾಕ್ಟ್ರಿಗಳಿಗೆ ಏನು ಜಮೀನು ತೊಗೊಳ್ತಾರಲ್ಲ, ಜಮೀನು ಸಹಿತ ಏನಪ್ಪ ಅಂದ್ರೆ ಗದ್ದಲ ಅಂಥದ್ದು ಸೌಭಾಗ್ಯ ಲಕ್ಷ್ಮಿ ಫ್ಯಾಕ್ಟ್ರಿ ಮೇಲೆ ಅವರು 2302 ಎಕರೆ ಸಮಥಿಂಗ್